ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ 6 ಗಂಟೆಯಿಂದ 6:30 ತನಕ. ವೀಕ್ಷಕರೇ, ಈ ಮುಡಾ ಹಗರಣ, ಅದರಲ್ಲಿ ಮುಖ್ಯಮಂತ್ರಿ, ಆಮೇಲೆ ಆಸ್ತಿಗಿಂತ ಹೆಚ್ಚಿನ ಗಳಿಕೆ ಹಗರಣ, ಅದರಲ್ಲಿ DCM DK ಶಿವಕುಮಾರ್, ಪೋಕ್ಸೋದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಹಾಗೆಯೇ ವಾಲ್ಮೀಕಿ ಹಗರಣದಲ್ಲಿ SC STಗಳ ದುಡ್ಡು, ಈ ಎಲ್ಲ ವಿಚಾರಗಳಿದೆಯಲ್ಲ, ಯಾವುದೇ ಸುದ್ದಿ ಬರಲಿ, ದರ್ಶನ್ ಬರಲಿ, ಪ್ರಜ್ವಲ್ ರೇವಣ್ಣ ಬರಲಿ, ಸೂರಜ್ ರೇವಣ್ಣ ಬರಲಿ, ಮತ್ತೊಂದು ಬರಲಿ, ರಿಪಬ್ಲಿಕ್ ಕನ್ನಡ ಮಾತ್ರ ಈ ಸುದ್ದಿಗಳನ್ನು ಮರೆಯೋದಿಲ್ಲ. 1-2 ದಿವಸ ಬರದೇ ಇರ್ಬೋದಷ್ಟೇ, ಆದರೆ ಅದು ಒಂದು ತಾರ್ಕಿಕ ಅಂತ್ಯ ಬರೋ ತನಕ ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೀವಿ. ಈಗ ಮೂಡಾ ಹಗರಣದಲ್ಲಿ ಮೊನ್ನೆ ಏನಾಯಿತು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಏನಾಗಬೇಕು, ಕೋರ್ಟಲ್ಲಿ ಹೋಗಿ ಆ ಕೇಸು ದಾಖಲಾಗಬೇಕು. ಕೇಸು ಕೋರ್ಟ್ ಆ ಮೊಕದ್ದಮೆಯನ್ನು ದಾಖಲಿಸ್ಕೊಳ್ಬೇಕು ಅಲ್ವಾ? ಎಲ್ಲಿ ಅದನ್ನು ದಾಖಲಿಸ್ಕೊಳ್ತಾರೆ? ಒಂದೋ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಥವಾ ಲೋಕಾಯುಕ್ತ ಕೋರ್ಟ್ನಲ್ಲಿ, ಎಲ್ಲಾದರೂ ಒಂದು ಕಡೆ. ಆದರೆ ಈ ನಡುವೆ ಮುಖ್ಯಮಂತ್ರಿ ಏನು ಮಾಡಿದರು, ನೋಡಿ ಮಹಾಸ್ವಾಮಿಗಳೇ, ನನ್ನ ವಿರುದ್ಧ ಇಂಥ ಒಂದು ಆರೋಪ ಬಂದಿದೆ, ಈ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂಥೇಳಿ ಹೈಕೋರ್ಟ್ ಮೊರೆ ಹೋದರು. ಯಾರು ಲಾಯರ್ ಇದ್ದರು? ಅಭಿಷೇಕ್ ಮನು ಸಿಂಘ್ವಿ ಅನ್ನುವಂಥ ಕಾಂಗ್ರೆಸ್ನ ದೊಡ್ಡ ನಾಯಕರು ಮತ್ತು ದೊಡ್ಡ ಲಾಯರ್. ಮೊನ್ನೆ ಅದರ ವಿಚಾರಣೆ ನಡೆಸೋ ಕೋರ್ಟ್ ಏನು ಮಾಡ್ತು, ಇವತ್ತಿಗೆ ಅದನ್ನು ಮುಂದೂಡಿತ್ತು. ಅಲ್ಲಿ ತನಕ ಯಾವುದೇ ಸಣ್ಣ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಬಾರ್ದು, FIR ಹಾಕಬಾರ್ದು ಅಂತ ಹೇಳ್ತು. ಇವತ್ತೇನಾಯಿತು, ಅದರ ಬಗ್ಗೆ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಅಂದರೆ ವಿಚಾರಣೆ ನಡೆಯಿತು. ಏನಾಯಿತು, ಮೂಡಾ ವ್ಯೂಹದಲ್ಲಿ CM ಸಿದ್ದರಾಮಯ್ಯ ಅವರಿಗೆ 2 ದಿನದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಅಂದರೆ ಶನಿವಾರ ಮತ್ತೆ ನಡೆಯುತ್ತೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು. ಮೊನ್ನೆ ಕೂಡ ಆಯಿತು, ಇವತ್ತು ಕೂಡ ಆಯಿತು. CM ಸಿದ್ದರಾಮಯ್ಯ ಅವರ ಪರ ವಾದ ಮಂಡಿಸಿದರು ಅಭಿಷೇಕ್ ಮನು ಸಿಂಘ್ವಿ. ಒಂದಷ್ಟು ಮಾಹಿತಿಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಇಟ್ಟರು. ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅಂತ ಹೇಳಿದರು. ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದರು. ವಾದ ಆಲಿಸಿದ ಬಳಿಕ ಕೋರ್ಟ್ ನಾಡಿದ್ದು, ಅಂದರೆ ಆಗಸ್ಟ್ 31 ಶನಿವಾರ ಬೆಳಗ್ಗೆ, ನೋಡ್ರಪ್ಪ ಈ ವಿಚಾರ ಏನು ಅಂತ ನಾಡಿದ್ದು ಶನಿವಾರ 10:30ಕ್ಕೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರು ಆರಾಮಾಗಿರ್ಬೋದು. ನಾನು ಹೇಳಿದ್ನಲ್ವಾ, ಏನು ಅಂತ ಹೇಳಿದೆ ನಿಮಗೆ, ಭಾಳ ಸುಲಭವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಅಲ್ಲಿದ್ದಾರಲ್ಲ, ವೈಟ್ ಆ್ಯಂಡ್ ವೈಟ್ ಫುಲ್, ಅವರೇ ಅಭಿಷೇಕ್ ಮನು ಸಿಂಘ್ವಿ ಇವರೆಲ್ಲ ಇರ್ತಾರೆ ಜೊತೆಗೆ. ಇವರೇನು ವಾದ ಮಾಡ್ತಾರೆ ಇವತ್ತು? ರಾಜ್ಯಪಾಲರು ಅವಕಾಶ ಕೊಟ್ಟರಲ್ವಾ ಪ್ರಾಸಿಕ್ಯೂಷನ್ಗೆ, ಇವರು ವಾದ ಮಾಡ್ತಾರೆ. ಏನು ನೋಡಿ ಮಹಾಸ್ವಾಮಿ, ಇದು ಯಾವಾಗಲೂ 2005, 2010ರಲ್ಲಿ ನಡೆದಿರೋದು. ಬಾಮೈದ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಸಹೋದರಿಗೆ ತಮ್ಮ ಭೂಮಿಯನ್ನು ದಾನ ಮಾಡುವಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರಲಿಲ್ಲ. ಹಾಗಾಗಿ ಈ ವಿಚಾರಕ್ಕೆ ಅದೊಂದು ಕಾನೂನು ಬರುತ್ತೆ, 12A ಅನ್ವಯ ಅದನ್ನು ಮಾಡಲು ಆಗಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ಒಂದು ಕಾರಣ ನೀಡಿಲ್ಲ, ಒಂದು ಕಾರಣ ಕೊಡಬೇಕು ಯಾಕೆ ಅಂತೇಳಿ. ಆಮೇಲೆ ಭಾಳ ಮುಖ್ಯವಾಗಿ ಹೇಳ್ತಾರೆ, ಕ್ಯಾಬಿನೆಟ್ ಸಲಹೆಯನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ. ಇಂತಹ ವಿಚಾರಣೆಗಳಿಗೆ ಕ್ಯಾಬಿನೆಟ್ ಸಲಹೆ ಪಡೆಯಬೇಕು. ನೋಡಿ, ಕ್ಯಾಬಿನೆಟ್ ಅತೀ ದೊಡ್ಡದು ಭಾರತದಲ್ಲಿ. ನಾವು ಯಾರನ್ನು ಆಯ್ಕೆ ಮಾಡಿರ್ತೀವಿ, ಅವರೊಂದು ನಿರ್ಧಾರ ಕೈಗೊಳ್ತಾರೆ ಅಂತ ಲೆಕ್ಕ, ಅವರೊಂದು ಕಾನೂನು ಮಾಡ್ತಾರೆ ಅಂತ ಲೆಕ್ಕ. ಅವರ ನಿರ್ಧಾರವನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಇವತ್ತು CBI ಕೇಸ್ ಬಂತಲ್ವಾ, ಯಾರ್ದು DK ಶಿವಕುಮಾರ್ ಅವ್ರದ್ದು. CBIಯಿಂದ ವಾಪಸ್ ಪಡೆಯುವ ಅಂಥೇಳಿ ಕ್ಯಾಬಿನೆಟ್ ತೀರ್ಮಾನ ಕೈಗೊಂಡಿತ್ತು. ಆಗ ನೀವು ಹೇಳ್ಬೋದು, ಇಲ್ಲ ಸರ್ ಅದು BJP ಇದ್ದಾಗ. BJP ಕಾಂಗ್ರೆಸ್ JDL ಕ್ಯಾಬಿನೆಟ್ಗೆ ಬರಲ್ಲ. ಕ್ಯಾಬಿನೆಟ್ ಇಸ್ ಕ್ಯಾಬಿನೆಟ್. ಅರ್ಥ ಆಯ್ತಾ? ಆ ಸರ್ಕಾರ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಬರಲ್ಲ. ಅದು ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಧಾರ. ಆ ಮುಖ್ಯಮಂತ್ರಿ ಸೀಟ್ನಲ್ಲಿ ಬೇರೆ ಬೇರೆಯವರ ಕೂತಿರ್ಬೋದು. ಹಾಗಾಗಿ ಇವರು ಹೇಳ್ತಾರೆ, ಕ್ಯಾಬಿನೆಟ್ ಏನು ನಿರ್ಧಾರ ಕೈಗೊಂಡಿದೆ ಅದನ್ನು ಮಾನ್ಯ ಮಾಡಿಲ್ಲ. ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಲಹೆ ನೀಡಿತು, ಇದನ್ನು ವಾಪಸ್ ತಗೊಳ್ಳಿ, ಇದನ್ನು ಇದು ಸರಿ ಇಲ್ಲ ಅಂತ ಹೇಳ್ತು. ಆದರೆ ಕೇಳಲಿಲ್ಲ. ಆಯ್ತು ಬಿಡಿ. ಅದಾದ ನಂತರ ಏನು ಮಾಡ್ತು? ನೀವೇನು ಹೇಳಿದ್ರಿ, ಕ್ಯಾಬಿನೆಟ್ ಯಾಕ್ರಿ ಹೋಗ್ತೀರಿ, ಇದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಹೌದು, ಆಗಸ್ಟ್ 3ರಂದು ಖುದ್ದು CM ಉತ್ತರ ಕೊಟ್ಟರು. ಆದರೆ ಉತ್ತರ ಕೊಟ್ಟರೂ ಕೂಡ ಆಗಸ್ಟ್ 16ರಂದು ಎಲ್ಲವನ್ನ ಮೀರಿ ನೀವು ಆದೇಶ ಕೊಟ್ರಿ. ಇದು ಯಾವ ನ್ಯಾಯ? ಆಗ ಯಾರಾದರೂ ಕೇಳ್ಬೋದು, ಯಾಕೆ ಕೊಡಬಾರ್ದಾ? ಆದೇಶ ಕೊಡಿ ಸ್ವಾಮಿ. ನಿಮ್ಮ ಬಳಿ 6 ದೂರು ಬಾಕಿ ಇದೆ. 6 ದೂರು ಬಾಕಿ ಇರುವಾಗ ಎಲ್ಲವನ್ನೂ ಬದಿಗಿಟ್ಟು, ಅಂದರೆ ಅವ್ರು ಹೇಳೋದು
ಈ ಜೊಲ್ಲೆ ವಿರುದ್ಧ ಇತ್ತು, ನಿರಾಣಿ ವಿರುದ್ಧ ಇತ್ತು, ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ವಿರುದ್ಧ ಇತ್ತು. ಅವೆಲ್ಲವನ್ನು ಕೂಡ ಬದಿಗಿಟ್ಟು ನೀವು ಇದನ್ನು ಅರ್ಜೆಂಟಾಗಿ ತಗೊಳ್ತೀರಿ ಅಂತಂದರೆ ಇದರಲ್ಲಿ ಏನೋ ಹಿಂದೆ ಒಂದು ಹಿಡ್ಡನ್ ಎಜೆಂಡಾ ಇದೆ ಅಂತ ಕಾಣ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಟೋರಿ. ಅಲ್ಲ, ಏನು ಕರ್ಮ ನೋಡಿ ನಮ್ಮದು. ಒಂದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತೀವಿ, ರಾಜ್ಯವನ್ನು ಆಳ್ರಪ್ಪ ಅಂತೇಳಿ ಅವ್ರದ್ದೇ ಸಮಸ್ಯೆ ಸಾವಿರಾರು. ಆಮೇಲೆ ಇನ್ನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋರು ಅವರ ಸಮಸ್ಯೆ ಸಾವಿರಾರು. ಆಮೇಲೆ ಒಬ್ಬ ಸ್ಟಾರ್ ನಟ, ದರ್ಶನ್ ಅಂತ ನಟ ನಮಗೆ ಅತ್ಯುತ್ತಮ ಚಿತ್ರಗಳನ್ನು ನೀಡಿ ನಮಗೆ ಆದರ್ಶಪ್ರಾಯ ಆಗ್ತಾರೆ ಅಂತಂದರೆ ಅವರು ಅಭಿಮಾನಿಯನ್ನು ಕೊಂದು ಅವ್ರು ಜೈಲಿಗೆ ಹೋಗಿದ್ದಾರೆ. ಆಮೇಲೆ ತಪ್ಪಪ್ಪ ಅಂತ ಹೇಳಿದರೆ ಅವರ ಅಭಿಮಾನಿಗಳು ಏನು ತಪ್ಪು, ನಮ್ಮ ಬಾಸ್ ಮಾಡಿದ್ದೆಲ್ಲ ಕರೆಕ್ಟು ಅಂತ ಅವರು. ಅಬ್ಬಬ್ಬಾ, ಇವರನ್ನು ವಾಪಸ್ ಶಾಲೆಗೆ ಕಳಿಸ್ಬೇಕಷ್ಟೆ. ಈಗ DCM ವಿಚಾರಕ್ಕೆ ಬರೋಣ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DCM DK ಶಿವಕುಮಾರ್ಗೆ ಹೈಕೋರ್ಟ್ನಿಂದ ದೊಡ್ಡ ರಿಲೀಫ್ ಸಿಕ್ಕಿದೆ. ಬಚಾವ್ ಅಂದರೆ ಪೂರ್ಣ ಬಚಾವಲ್ಲ, ಈ ಒಂದು ಕಾರಣಕ್ಕಷ್ಟೇ. ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತೆ ನೀಡಿದ್ದನ್ನು ಪ್ರಶ್ನಿಸಿ CBI ಮತ್ತು ಶಾಸಕ ಯತ್ನಾಳ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿದೆ. ಪ್ರಕರಣ ವಿಚಾರಣೆಗೆ ಅರ್ಹವಾಗಿಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಕುರಿತು ಸುಪ್ರೀಂ ಕೋರ್ಟ್ ತೀರ್ಮಾನಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಮತ್ತು ತೀರ್ಪನ್ನು ಕೂಡ ಪ್ರಕಟಿಸಿದೆ. ಈ ಬೆನ್ನಲ್ಲೇ ಯಾರು ರಿಟ್ ಪಿಟಿಷನ್ ಹಾಕಿದ್ರಲ್ಲ, ಶಾಸಕ ಯತ್ನಾಳ್, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಇಲ್ಲಿಗೆ ನಿಲ್ಲೋದಿಲ್ಲ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಇದನ್ನು ಪ್ರಶ್ನಿಸ್ತೇವೆ ಅಂತ ತಿಳಿಸಿದ್ದಾರೆ. ಇದೆಲ್ಲ ಆದ ನಂತರ DK ಶಿವಕುಮಾರನ್ನ ನಾವು ಮಾತಾಡಿಸಿದ್ವಿ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡಿಸ್ಬೋದಿತ್ತು. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಿರಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂಥ ಅವಶ್ಯಕತೆಯೂ ಇರಲಿಲ್ಲ. ಹಿಂದೆ ನನಗೆ PMLA ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಜೈಲು ನೋಡಾಯಿತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ED ಕೇಸು ವಜಾ ಆಯಿತು. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ, ಇವತ್ತು ವಾದ ಮಾಡಿದ್ದೀನಿ. ಇವತ್ತು ಜಯ ನನಗಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಕ್ಕ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಕಾಟೇರ ಶಿಫ್ಟ್ ಆಗಿದ್ದಾನೆ. ಡೆವಿಲನ್ನು ಟೈಟ್ ಸೆಕ್ಯೂರಿಟಿ ಮೂಲಕ ಶಿಫ್ಟ್ ಮಾಡಲಾಯಿತು. ಇವತ್ತು ಬೆಳಗ್ಗೆ 4:30ಕ್ಕೆ ಬೆಂಗಳೂರಿಂದ ಹೊರಟು 9:45 ಆದಾಗ ಬಳ್ಳಾರಿಗೆ ಶಿಫ್ಟ್ ಆಯಿತು. ಆ ಶಿಫ್ಟ್ ಆಗುವಂಥ ಸಂದರ್ಭದಲ್ಲಿ ಫುಲ್ ಗ್ಲಾಸ್, ಫುಲ್ ಟೀ ಶರ್ಟ್, ಫುಲ್ ಬಾಟ್ಲು ಎಲ್ಲ ಇಟ್ಕೊಂಡು ಹೋದರು. ಅದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಯಾರೇ ಅದೆಲ್ಲ ಕೊಟ್ಟಿದ್ದು ಅಂತೇಳಿ ಅದಕ್ಕೊಂದು ನೋಟಿಸ್ ಹೋಗಿದೆ. ಈಗ ಮತ್ತೊಬ್ಬ ಪೊಲೀಸ್ ಕೆಲಸ ಹೋಗುವಂಥ ಸಾಧ್ಯತೆ ಇದೆ. ಬನ್ನಿ, ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ.